ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಪಿಪಿ ಬದಲಾವಣೆಗೆ ಭಾರಿ ಒತ್ತಡವನ್ನು ಹೇರ್ತಾ ಇರೋದ್ರ ಬಗ್ಗೆ ಸುದ್ದಿ ಆಗ್ತಾ ಇದೆ. ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ ಮೇಲೆ ಇಬ್ಬರು ಸಚಿವರು, ಒಬ್ಬ ಶಾಸಕ ಒತ್ತಡ ತರ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಇದಕ್ಕೆ ಮುಖ್ಯಮಂತ್ರಿಗಳು ಏನಂದ್ರು? ಈ ಬಗ್ಗೆ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಪ್ರಭಾವಿಗಳ ಎಂಟ್ರಿ. ದರ್ಶನ್ ಬಚಾವ್ ಮಾಡಲು ನಡೀತಿದೆಯಾ ಸ್ಕೆಚ್? ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಎಲ್ಲೆಡೆ ಸದ್ದು ಮಾಡ್ತಿದೆ. ಆದ್ರೀಗ ಕೇಸ್ ಸಂಬಂಧ ಮತ್ತೊಂದು ಗುಮಾನಿ ಎದ್ದಿದೆ. ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ದರ್ಶನ್ನನ್ನ ಪ್ರಕರಣದಿಂದ ಬಚಾವ್ ಮಾಡೋಕೆ ತೆರೆಮರೆ ಪ್ರಯತ್ನಗಳು ನಡೀತಿವೆ ಅನ್ನೋ ಮಾಹಿತಿ ಹರಿದಾಡ್ತಿದೆ. ಕೇಸ್ನಲ್ಲಿ ಪೊರ್ಕಿಯನ್ನ ಪಾರು ಮಾಡೋಕೆ ಪ್ರಭಾವಿ ರಾಜಕಾರಣಿಗಳು, ಸಿಎಂ ಹಾಗೂ ಗೃಹ ಸಚಿವರ ಮೇಲೆ ಪ್ರಭಾವ ಬೀರಲು ಯತ್ನಿಸಲಾಗ್ತಿದೆ. ದರ್ಶನ್ಗೆ ಆಪ್ತರಾದ ಇಬ್ಬರು ಸಚಿವರು, ಓರ್ವ ಶಾಸಕ ಒತ್ತಡ ಹಾಕ್ತಿದ್ದಾರಂತೆ. ದರ್ಶನ್ ಪರ ವಕಾಲತ್ತು ವಹಿಸಿದ್ದವರಿಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ವಾರ್ನಿಂಗ್ ಕೊಟ್ಟಿದ್ದು, ಈ ಕೇಸ್ನಲ್ಲಿ ತಲೆ ಹಾಕಬೇಡಿ ಅಂತ ಹೇಳಿದ್ದಾರೆ ಅಂತ ಗೊತ್ತಾಗಿದೆ. ಎಸ್ಪಿಪಿ ಬದಲಾವಣೆಗೆ ನಡೀತಿದೆಯಾ ಕಸರತ್ತು? ಇನ್ನು ಪ್ರಕರಣ ಸಂಬಂಧ ಎಸ್ಪಿಪಿ ಬದಲಾವಣೆಗೆ ಸರ್ಕಾರದ ಮೇಲೆ ಒತ್ತಡ ಹೇರಲಾಗ್ತಿದೆಯಾ ಅನ್ನೋ ಅನುಮಾನ ಮೂಡಿದೆ. ದಕ್ಷ ಅಧಿಕಾರಿ ಪ್ರಸನ್ನಕುಮಾರ್ ಬೇಡ ಅಂತ ಪಟ್ಟು ಹಿಡಿಯಲಾಗಿದೆಯಂತೆ. ಆದ್ರೆ ಗೃಹ ಸಚಿವರು ಸದ್ಯಕ್ಕೆ ಎಸ್ಪಿಪಿ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ಕೂಡ ಆತ್ಮೀಯತೆಯೇ ಬೇರೆ, ವಿಶ್ವಾಸವೇ ಬೇರೆ, ತನಿಖೆ ನಡೆಯುತ್ತೆ ಅಂತ ಹೇಳಿದ್ದಾರೆ. ಒಂದು ವೇಳೆ ದರ್ಶನ್ ಅವ್ರ ಬಗ್ಗೆ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಮಾಡಬೇಕು ಅಂದರೆ ಅವರು ನಮಗೆ ಸರ್ಕಾರನ ಕೇಳಿದಾಗ ನಾವು ಅದೇನು ಅವರು ಯಾವ ಕಾರಣ ಕೊಟ್ಟಿರ್ತಾರೆ ಅದೆಲ್ಲ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ. ಸ್ವಾಭಾವಿಕವಾಗಿ ಇಂಥ ಸಂದರ್ಭದಲ್ಲಿ ಅವೆಲ್ಲ ಮನಸ್ಸಿಗೆ ಬರೋದು ಸ್ವಾಭಾವಿಕ. ಅದನ್ನು ಪೊಲೀಸ್ನವರು ಯಾವ ರೀತಿ ತಗೊಳ್ತಾರೆ ನೋಡಬೇಕು. ಒಂದು ವೇಳೆ ಇನ್ವೆಸ್ಟಿಗೇಷನ್ ಅದನ್ನು ಇದರ ಜೊತೆಯಲ್ಲೇ ಮಾಡಬೇಕು ಅನ್ನೋದಿದ್ದರೆ ರೀಓಪನ್ ಮಾಡಬೇಕಾಗುತ್ತೆ. ಅದನ್ನು ಅವರು ನಮಗೆ ಕೇಳ್ತಾರೆ, ಸರ್ಕಾರಕ್ಕೆ ಕೇಳ್ತಾರೆ. ಅವಾಗ ನಾವು ಅವ್ರಿಗೆ ಪರ್ಮಿಷನ್ ಕೊಡ್ತೀವಿ. ನನಗೆ ಗೊತ್ತಿದ್ದಂಗೆ ಯಾವ ಒತ್ತಡನೂ ಯಾವ ಏನೂ ಬಂದಿಲ್ಲ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಒತ್ತಡಕ್ಕೆ ಮಣಿಯೋರು ಅಲ್ಲ. ಬಟ್ ಇದೆಲ್ಲ ಏನಾಗುತ್ತೆ, ಲೀಗಲ್ ಆ್ಯಕ್ಷನ್. ಸೊ ಯಾರಿಗೇನೇ ಆತ್ಮೀಯತೆ ಇರ್ಬೋದು. ಈಗ ಆತ್ಮೀಯತೆ ಇದ್ದವ್ರು ತಪ್ಪೇ ಮಾಡಲ್ಲ ಅಂತಲ್ಲ. ಆತ್ಮೀಯತೆ ಬೇರೆ, ವಿಶ್ವಾಸ ಬೇರೆ. ಸೊ ಇವೆಲ್ಲ ಇನ್ಸಿಡೆಂಟ್ಗಳು ಆಕಸ್ಮಿಕ ಆಯಿತು ಅಥವಾ ಪರ್ಪಸ್ಲಿ ಆಯಿತು, ಇದನ್ನು ತೀರ್ಮಾನ ಕೋರ್ಟಲ್ಲಾಗುತ್ತೆ. ಸೊ ಈಗ ಒಂದು ಕಡೆ ಪೊಲೀಸು ತನಿಖೆ ಮಾಡ್ತಾರೆ, ತನಿಖೆ ಸಬ್ಮಿಟ್ ಮಾಡ್ತಕ್ಕಂಥದ್ದು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಇವೆರಡರ ಮಧ್ಯದಲ್ಲಿ ನಡೆಯುತ್ತೆ. SIT ಇದೆ. ಸೊ ಅದರಿಂದ ಈ ವಿಚಾರದಲ್ಲಿ ಸುಮ್ಮನೆ ನನಗೆ ಗೊತ್ತಿಲ್ಲ. ಇನ್ನು ಬಿಜೆಪಿ ಕೂಡ ಯಾವುದೇ ಕಾರಣಕ್ಕೂ ಎಸ್ಪಿಪಿ ಬದಲಾವಣೆ ಆಗಬಾರ್ದು ಅಂತ ಪಟ್ಟು ಹಿಡಿದಿದೆ. ತನಿಖೆಯನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಯಾವ ಸರ್ಕಾರ ಮಾಡಿಕೊಡ್ದು, ಅದನ್ನೇನು SPP ಅವ್ರನ್ನ ಹಾಗೆ ಮುಂದುವರಿಸಬೇಕು, ತನಿಖಾಧಿಕಾರಿಗಳನ್ನು ಹಾಗೆ ಮುಂದುವರಿಸಬೇಕು, ತನಿಖೆಯ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅಂತೇಳಿ BJP ಆಗ್ರಹ ಪಡಿಸುತ್ತೆ. ಒತ್ತಾಯಕ್ಕೆ ಮಣಿಬಾರ್ದು. ಮಣಿದ್ರೆ ನಮಗೆ ಅನಿಸುತ್ತೆ ಈ ಸರ್ಕಾರ ಎಲ್ಲೋ ಒಂದು ಕಡೆ ಶಾಮೀಲಾಗ್ತಾ ಇದೆ ಅಂತ ನಾವು ಭಾವಿಸ್ತೇವೆ. ದರ್ಶನ್ ಕೇಸ್ನಲ್ಲಿ ಎಸ್ಪಿಪಿ ಬದಲಾವಣೆಗೆ ಒತ್ತಡ ಏಕೆ ಅಂತ ನೋಡೋದಾದ್ರೆ, ಎಸ್ಪಿಪಿ ಪ್ರಸನ್ನಕುಮಾರ್ ಒಬ್ಬ ಪ್ರಭಾವಿ ವಕೀಲರು. ಪ್ರಸನ್ನಕುಮಾರ್ ವಾದ ಮಂಡಿಸಿದ್ರೆ ದರ್ಶನ್ಗೆ ಕಂಟಕ ಎದುರಾಗಲಿದೆ. ರಾಮೇಶ್ವರಂ ಬ್ಲಾಸ್ಟ್ನಲ್ಲಿ ಸರ್ಕಾರದ ಪರ ವಾದ ಮಂಡಿಸಿದ್ರು. ಬೆಂಗಳೂರು ಸರಣಿ ಬಾಂಬ್ ಕೇಸ್ನಲ್ಲಿ ವಾದ ಮಂಡಿಸಿದ್ರು. ಚರ್ಚ್ ಸ್ಟ್ರೀಟ್ ಬ್ಲಾಸ್ಟ್ ಕೇಸ್ನಲ್ಲೂ ಇವರೇ ಸರ್ಕಾರದ ಪರ ವಕೀಲರಾಗಿದ್ರು. ಮೈಸೂರು ಕೋರ್ಟ್ ಬ್ಲಾಸ್ಟ್ ಕೇಸ್ನಲ್ಲಿ ವಾದ ಮಂಡಿಸಿದ್ರು. ಭಯೋತ್ಪಾದನೆ ಕೇಸ್ಗಳನ್ನ ಯಶಸ್ವಿಯಾಗಿ ನಿರ್ವಹಿಸಿದ ಕೀರ್ತಿ ಇವರದ್ದು. NIA, CBI ಪ್ರಕರಣಗಳಲ್ಲೂ ವಾದ ಮಂಡಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ಎಸ್ಪಿಪಿ ಬದಲಾವಣೆ ಚಾನ್ಸೇ ಇಲ್ಲ ಅಂತ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆ ಮೂಲಕ ಯಾವುದೇ ಒತ್ತಡಕ್ಕೂ ಬಗ್ಗಲ್ಲ ಅನ್ನೋ ಸಂದೇಶ ರವಾನಿಸಿದ್ದಾರೆ.
ಬದಲಾವಣೆ ಆಗೋದು ಏನು ಗೊತ್ತಿಲ್ಲ ನನಗೆ. ಬಟ್ ಇವೆಲ್ಲ ಸುಮ್ಮನೆ ಟಿವಿಗಳೆಲ್ಲ ಬರ್ತದೆ, ನನ್ನ ಮೇಲೆ ಒತ್ತಡ ಹಾಕಿದ್ರು, ಎಲ್ಲ ಸುಳ್ಳು. ನನ್ನ ಮೇಲೆ ಯಾರು ಒತ್ತಡ ಹಾಕಿಲ್ಲ, ಯಾವ ಮಂತ್ರಿನೂ ಒತ್ತಡ ಹಾಕಿಲ್ಲ, MLA ನೂ ಒತ್ತಡ ಹಾಕಿಲ್ಲ. ಸತ್ಯಕ್ಕೆ ದೂರವಾದದ್ದು. ನನಗೇನು ಗೊತ್ತಿಲ್ಲ ಈ SPP ಬದಲಾವಣೆ ಮಾಡ್ತಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ದಿನದಿನಕ್ಕೂ ತೀವ್ರಗೊಳ್ತಿದೆ. ಈ ನಡುವೆ ಇಂಥ ಒಳಸುಳಿಗಳು ವರದಿಯಾಗ್ತಿವೆ. ಕೇಸ್ನಲ್ಲಿ ಮುಂದೆ ಏನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.